ಸ್ನೇಹಿತರೆ, ನಾವಿವತ್ತಿದ್ದೀವಿ ತುಮಕೂರಲ್ಲಿರುವಂತಹ ಮಹಾನಗರ ಪಾಲಿಕೆ ವಾಣಿಜ್ಯ ಸಂಕೀರ್ಣ ಶಿರಾ ಗೇಟು. ನಾವು ಶಿರಾ ಗೇಟಲ್ಲಿದ್ದೇವೆ ಸ್ನೇಹಿತರೆ. ನೋಡಿ, ಇಲ್ಲೊಂದು ನಾಮಫಲಕ ಇದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾದ್ವಾರ, ರಿಂಗ್ ರೋಡು, ಹೊನ್ನೇನಹಳ್ಳಿ ಗ್ರಾಮ. ಈ ಒಂದು ಆರ್ಚ್ ಮುಖಾಂತರ ನಾವಿವತ್ತು ಹೋಗ್ತಾ ಇರುವಂತಹ ಒಂದು ಮಹಾನ್ ವ್ಯಕ್ತಿಯ ಸ್ಮಾರಕನ ನಿಮಗೆ ತೋರಿಸ್ಬೇಕು ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಮತ್ತೆ ತಡ ಹೋಗೋಣ. ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿಯಾಗಿದ್ದಂತಹ ಮಂಜುಳಾ ಮೇಡಮ್ ಅವರು ಚಿರನಿದ್ರೆಗೆ ಜಾರಿರುವಂಥ ಒಂದು ಜಾಗನ ತೋರಿಸಿ ಅಂತಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರಿ. ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋ ಸ್ನೇಹಿತರೆ. ಇವಾಗ ಆರ್ಚ್ ಮುಖಾಂತರ ನಾವು ಸೀದಾ ಹೋಗಬೇಕು. ಎಲ್ಲಿ ಟರ್ನ್ ಆಗಬೇಕು ಅನ್ನೋದ್ರ ಬಗ್ಗೆ ಮುಂದೆ ನಾನು ಹೋಗ್ತಾ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. 8ನೇ ತಾರೀಕು ನವೆಂಬರ್ 1954ರಲ್ಲಿ ತುಮಕೂರು ಜಿಲ್ಲೆ ಹೊನ್ನೇನಹಳ್ಳಿ ಗ್ರಾಮದಲ್ಲಿ MH ಶಿವಣ್ಣ ಮತ್ತು ದೇವಮ್ಮ ದಂಪತಿಗಳಿಗೆ ಮಗಳಾಗಿ ಜನಿಸ್ತಾರೆ ಸ್ನೇಹಿತರೆ. ಅವರು ಮದುವೆ ಆಗಿದ್ದು ಯಾರನ್ನಪ್ಪ ಅಂತಂದರೆ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಅಮೃತಂ ಅವರನ್ನು ವಿವಾಹ ಆಗ್ತಾರೆ. ಅವರೊಂದಿಗೆ ಹುಡುಗಾಟದ ಹುಡುಗಿ ಮತ್ತು ಕನಸು ನನಸು ಹೀಗೆ ಮುಂತಾದ ಚಿತ್ರಗಳಲ್ಲಿ ಕೆಲಸ ಮಾಡಿರ್ತಾರೆ. ಇವರಿಗೆ ಒಂದು ಮುದ್ದಾದ ಮಗುನೂ ಇರುತ್ತೆ ಸ್ನೇಹಿತರೆ, ಅಭಿಷೇಕ್ ಅಂತಂದು ಹೇಳಿಬಿಟ್ಟು. ಸ್ನೇಹಿತರೆ, ಇವರು 1966ರಲ್ಲಿ ಮನೆ ಕಟ್ಟಿ ನೋಡು ಎಂಬ ಚಿತ್ರದ ಮೂಲಕ ಸಣ್ಣ ಪಾತ್ರದಲ್ಲಿ ಕನ್ನಡ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹಾಗೆ ಅವರು 1972ರಲ್ಲಿ ತೆರೆ ಕಂಡ ಹಿರಿಯ ನಿರ್ದೇಶಕ MR ವಿಠಲ್ ಅವರ ನಿರ್ದೇಶನದ ಯಾರ ಸಾಕ್ಷಿ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸ್ನೇಹಿತರೆ. ಅದು ಇವರ ಮೊದಲ ಚಿತ್ರ ಆಗಿತ್ತೆ. ಯಾರ ಸಾಕ್ಷಿ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಹೊರಹೊಮ್ತಾರೆ ಸ್ನೇಹಿತರೆ. ಹೀಗೆ ನಾವು ಸೀದಾ ಹೋಗಬೇಕು ಸ್ನೇಹಿತರೆ, ಎಲ್ಲೂ ಟರ್ನ್ ಆಗಬಾರ್ದು. ನಾನು ಹೇಳ್ತೀನಿ ಎಲ್ಲಿ ಅಂತಂದೇಳ್ಬಿಟ್ಟು. ನೋಡಿ, ಇವಾಗ ಇಲ್ಲೊಂದು ನಾಮಫಲಕ ಬರುತ್ತೆ, ರೈಟ್ ಸೈಡಲ್ಲಿ ಕಾಣ್ತಾ ಇದೆ. ನಾನು ಇವಾಗ ಅದನ್ನು ಝೂಮ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿದೆ ಹೊನ್ನೇನಹಳ್ಳಿ ತುಮಕೂರು. ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಗಬೇಕು. ನೋಡಿ, ಅಲ್ಲಿ ಎದುರುಗಡೆ ಕಾಣ್ತಾ ಇರೋದು ಒಂದು ದೇವಸ್ಥಾನ ಸ್ನೇಹಿತರೆ. ನೀವು ಎಲ್ಲಿಂದ ಅಂದರೆ ನಾವು ಸಂಗೊಳ್ಳಿ ರಾಯಣ್ಣ ಆರ್ಚಿಂದ ಸೀದಾ ಬಂದುಬಿಟ್ಟು ರೈಟ್ ತೊಗೋಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಶನೇಶ್ವರ ದೇವಸ್ಥಾನ ಇದೆ. ಇಲ್ಲಿಂದ ನಾವು ಸೀದಾ ಹೋಗಬೇಕು ಸ್ನೇಹಿತರೆ. ನಮ್ಮ ಮಂಜುಳಾ ಮೇಡಮ್ ಅವರ ಒಂದು ಚಿರನಿದ್ರೆಗೆ ಜಾರಿರುವಂಥ ಒಂದು ಜಾಗಕ್ಕೆ ಇವಾಗ ಹೋಗೋಣ ಬನ್ನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮಂಜುಳಾ ಮೇಡಮ್ ಅವರು 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟನೆ ಮಾಡಿರ್ತಾರೆ. ಕನ್ನಡ ಮತ್ತು ತೆಲುಗಲ್ಲೂ ನಟನೆ ಮಾಡಿದ್ದಾರೆ ಸ್ನೇಹಿತರೆ. ಅವ್ರದ್ದು ಚಿತ್ರಗಳ ಒಂದು ತುಣುಕು ಯಾವುದಪ್ಪ ಹೇಳಬೇಕಂತಂದರೆ ಒಂದು 4-5 ಬೆರಳೆಣಿಕೆಯಲ್ಲಿ ಹೇಳ್ಬೋದು ಸ್ನೇಹಿತರೆ. ಸಂಪತ್ತಿಗೆ ಸವಾಲು, ಎರಡು ಕನಸು, ಸೊಸೆ ತಂದೆ ಸೌಭಾಗ್ಯ, ಬೆಸುಗೆ, ಸೀತಾರಾಮ, ಈ ಥರದ ಹಲವು ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ನಮ್ಮ ಮಂಜುಳಾ ಮೇಡಮ್ ಅವರು ಚಿರನಿದ್ರೆಗೆ ಜಾರಿರುವಂತಹ ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹೀಗೆ ಸೀದಾ ಹೋಗಬೇಕು ಸ್ನೇಹಿತರೆ. ಸ್ವಲ್ಪ ಮುಂದೆ ಹೋಗಿ ನಾವು ಇವಾಗ ನಾನು ನಿಮಗೆ ತೋರಿಸ್ತೀನಿ, ಅಲ್ಲೊಂದು ಬೋರ್ಡ್ ಇರುತ್ತೆ, ಅಲ್ಲಿಂದ ನಾವು ರೈಟ್ ತೊಗೋಬೇಕು ಸ್ನೇಹಿತರೆ. ಎಲ್ಲೂ ಟರ್ನ್ ಆಗಬಾರ್ದು. ಆ ದೇವಸ್ಥಾನದಿಂದ ಸೀದಾ ಬರಬೇಕು. ಹಾಗೆ ನೋಡಿ, ಇದೆಲ್ಲ ಒಂಥರ ಖಾಲಿ ಜಾಗ ಇರುತ್ತೆ. ಮತ್ತು ನೀವು ಯಾವುದು ಟರ್ನ್ ಆಗಬೇಡಿ, ಈ ಕಡೆನೂ ಟರ್ನ್ ಆಗೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಗೆ ಹೋಗ್ತಾ ಇರಬೇಕು ಸ್ನೇಹಿತರೆ. ಅವರು 1986ರಲ್ಲಿ ಸೆಪ್ಟೆಂಬರ್ 9ರಂದು ಮರಣ ಹೊಂದ್ತಾರೆ. ನಮ್ಮನ್ನೆಲ್ಲ ಅಗಲ್ತಾರೆ ಸ್ನೇಹಿತರೆ. ಒಂದು ಮನೆಯ ಒಂದು ಅನಿಲ ದುರಂತದಿಂದ ಅವರು ಅಗಲ್ತಾರೆ ಸ್ನೇಹಿತರೆ. ನೋಡಿ, ಇವಾಗ ರೈಟ್ ಸೈಡಿಗೆ ತೊಗೋಬೇಕು. ಇಲ್ಲೊಂದು ನಾಮಫಲಕ ಇದೆ, ಅದೆಲ್ಲ ಒಂದು ದುಸ್ಥಿತಿಯಲ್ಲಿದೆ, ಅದನ್ನು ಝೂಮ್ ಮಾಡ್ತೀನಿ. ಹೊನ್ನೇನಹಳ್ಳಿ 2ನೇ ಕ್ರಾಸು. ಇಲ್ಲಿಂದ ನಾವಿವಾಗ ಹೋಗಬೇಕು ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅವ್ರ ಮನೆಯೂ ತೋರಿಸಿದ್ದೆ. ಇದೇ ರೋಡಲ್ಲೇ ಬರುತ್ತೆ ಸ್ನೇಹಿತರೆ ಅವ್ರ ಮನೆಯೂ. ನಾನಿವಾಗ ತೋರಿಸ್ತೀನಿ. ಹೀಗೆ ಸೀದಾ ಹೋಗಬೇಕು, ಎಲ್ಲೂ ಟರ್ನ್ ಆಗಿಬಿಡಿ. ನೋಡಿ, ಈ ಕಡೆ ಒಂದು ರೋಡ್ ಬರುತ್ತೆ, ಅಲ್ಲೆಲ್ಲ ಹೋಗಬೇಡಿ ಸ್ನೇಹಿತರೆ. ಇವಾಗ ರೈಟ್ ಸೈಡಿಗೆ ಕಾಣ್ತಾ ಇರೋದು ಅವರು ಹುಟ್ಟಿ ಬೆಳೆದಂತಹ ಮನೆ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಇವರ ಮನೆಯ ಮುಖಾಂತರ ನಾವು ಇವಾಗ ಹೋಗ್ತಾ ಇರೋದು ಅವರ ಚಿರನಿದ್ರೆಗೆ ಜಾರಿರುವಂಥ ಒಂದು ಪುಣ್ಯಭೂಮಿಗೆ ಸ್ನೇಹಿತರೆ. ನೋಡಿ, ಈ ಕಡೆ ರೈಟ್ ಸೈಡಿಗೆ ಬರೋದು ಹೋಗಬೇಡಿ, ಲೆಫ್ಟ್ ಸೈಡಿಗೆ ರೋಡ್ ಹೋಗುತ್ತಲ್ಲ, ಹೀಗೆ ಸೀದಾ ಹೋಗಬೇಕು ಸ್ನೇಹಿತರೆ. ಇದು ಅವರ ಜಾಗ ಆಗಿರುತ್ತೆ. ಇವಾಗ ಅವಾಗೆಲ್ಲ ಇದು ಒಂಥರ ತೆಂಗಿನ ತೋಟ ಇತ್ತು. ಇವಾಗ ಇದೆಲ್ಲ ಒಂದು ಏನಪ್ಪ ಅಂತಂದರೆ ಸೇಲ್ ಮಾಡಿದ್ದಾರೆ. ಇವಾಗ ಉಳಿದಿರೋದು ಇದಿಷ್ಟೇ ಜಾಗ. ನೋಡಿ, ಈ ರೈಟ್ ಸೈಡಿಗೆ ಕಾಣ್ತಾ ಇರೋದೇ ಮಂಜುಳಾ ಮೇಡಮ್ ಅವರು ಚಿರನಿದ್ರೆಗೆ ಜಾರಿರುವಂಥ ಒಂದು ಪುಣ್ಯಭೂಮಿ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗೋಣ, ನೋಡ್ಕೊಂಬರೋಣ.
ಸ್ನೇಹಿತರೆ ನೋಡಿ, ಅವ್ರ ಮನೆಯಿಂದ ಸೀದಾ ಬರಬೇಕು. ಸೀದಾ ಬಂದರೆ ನಿಮಗೆ ರೈಟ್ ಸೈಡಿಗೆ ಈ ಕಾಂಪೌಂಡ್ ಹಾಕಿರೋದು ಕಾಣುತ್ತೆ. ಒಳಗಡೆ ಹೋಗೋಣ. ಯಾವುದೇ ಒಂದು ನಾಮಫಲಕ ಇಲ್ಲ ಸ್ನೇಹಿತರೆ. ಒಂದು ಸಂಬಂಧಪಟ್ಟವರು ಇದಕ್ಕೊಂದು ನಾಮಫಲಕ ಹಾಕಿ ಇಂಥ ಒಂದು ಹಿರಿಯ ನಟಿ ಇಲ್ಲಿ ಚಿರನಿದ್ರೆಗೆ ಜಾರಿರುವಂಥ ಒಂದು ಜಾಗನ ಎಲ್ಲರೂ ಬಂದು ನೋಡಬೇಕು, ನೋಡೋ ಒಂಥರ ಒಂದು ಮಾಡಬೇಕು ಅನ್ನೋದೇ ನಮ್ಮ ವಿಡಿಯೋ ಮುಖಾಂತರ ಒಂದು ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಹಾಕಿದರೆ ಚಲನಚಿತ್ರ ನಟಿ ಎಚ್.ಎಸ್. ಮಂಜುಳಾ ಅಂತ ಹೇಳ್ಬಿಟ್ಟು. ಇದು ಅವರು ಚಿರನಿದ್ರೆಗೆ ಜಾರಿರುವಂಥ ಒಂದು ಜಾಗ ಸ್ನೇಹಿತರೆ. ನಿಮಗೇನಾದರೂ ಇಲ್ಲಿಗೆ ಬರಬೇಕು ಅಂತಂದರೆ, ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ DM ಮಾಡಿ, ನಾನು ನಿಮಗೆ ಲೊಕೇಶನ್ನ ಕಳಿಸ್ಕೊಡ್ತೇನೆ ಸ್ನೇಹಿತರೆ. ಇದು ಸುತ್ತಲೂ ಒಂದು ಕಾಂಪೌಂಡ್ ಇದೆ. ಇದಿಷ್ಟೇ ಜಾಗ ಇವಾಗ ಉಳಿದಿರೋದು ಅವ್ರದ್ದು. ನೋಡಿ, ಇಲ್ಲಿ ಹಾಕಿದ್ದಾರೆ, ಹೆಸರು ಹಾಕಿದ್ದಾರೆ. ನಾನು ಜೂಮ್ ಮಾಡ್ತೀನಿ. 54ರಲ್ಲಿ ಅವರು ಜನನ ಆಗಿರುತ್ತೆ. 1986ರಲ್ಲಿ ಅವರು ಮರಣ ಆಗಿರುತ್ತೆ ಸ್ನೇಹಿತರೆ. ಇದು ಅವರ ವಿಡಿಯೋ ಆಗಿರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ನಮಸ್ತೆ.